ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡೋಣ. ಇದರಲ್ಲಿ ವೋಟರ್ ರಿಜಿಸ್ಟ್ರೇಷನ್, ಇದರಲ್ಲಿ ಫಾರ್ಮ್ ನಂಬರ್ 6 ಅನ್ನೋದು ನ್ಯೂ ರಿಜಿಸ್ಟ್ರೇಷನ್ನು, ಫಾರ್ಮ್ ನಂಬರ್ 7 ಅನ್ನೋದು ಯಾವುದನ್ನು ನಿಮ್ಗೆ ಐ ಡಿ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು, ಫಾರ್ಮ್ ನಂಬರ್ 8 ಅನ್ನೋದು ನಿಮ್ಗೆ ಏನೋ ಕರೆಕ್ಷನ್ ಇದ್ದರೆ ಅದು ಮಾಡ್ಕೊಳ್ಳೋವಂಥದ್ದು, ಫಾರ್ಮ್ ನಂಬರ್ 6B ಅನ್ನೋದು ನೀವು ಹೊಸ ಆಧಾರ್ ಕಾರ್ಡ್ ನಂಬರ್ನ ಅಪ್ಡೇಟ್ ಮಾಡ್ಬೋದು. ಈಗ ನಾವು ಹೊಸ ವೋಟರ್ ಐ ಡಿನ ರಿಜಿಸ್ಟರ್ ಮಾಡ್ಕೊಳ್ಳೋಣ. ನಿಮ್ಗೆ ಇದು ಲಾಗಿನ್ ಕೇಳುತ್ತೆ. ಇವಾಗ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹೇಗಿರಬೇಕಂದ್ರೆ ಒಂದು ಕ್ಯಾಪ್ಸ್ ಲಾಗು, ಬಿಗ್ ಲೆಟರು, ಮತ್ತು ಸ್ಮಾಲ್ ಲೆಟರು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, @ ಹ್ಯಾಶು, ಸ್ಪೆಷಲ್ ಕ್ಯಾರೆಕ್ಟ್ರ್ ಏನೋ ಒಂದು ಹಾಕ್ಕೊಳ್ಳಿ, ಮತ್ತು ಒಂದು ಡಿಜಿಟ್ಟು.